ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಬಂದೀವಿ. ಅಂಜನಾದ್ರಿ ಬೆಟ್ಟ ಅಂತಂದ್ರೆ ಹನುಮ ಹುಟ್ಟಿದ ಸ್ಥಳ. ಇದು ಗಂಗಾವತಿ ಹತ್ರ ಬರ್ತೈತಿ. ಕೊಪ್ಪಳ ಅಥವಾ ಮತ್ತು ಗಂಗಾವತಿ ನಡಕೈತಿ. ಯಾವ ಥರ ಪಾಸ್ಟ್ ಹೊಂಟ ನೋಡ್ರಿ. ಚಿಕ್ಕ ಬಾಲಕ ಇವ ಬಾಲಕ. ಜೈ ಆಂಜನೇಯ ಜೈ ಆಂಜನೇಯ ಅನ್ಕೊಂತ ಹೊಂಟಾನ್ರಿ. ನಾವು ಅವನಿಂದ ಹೋಗೋಣ. ನಮ್ಗಂತೂ ಸುಸ್ತಾಗ್ಬಿಟ್ಟೈತಿ. ಸುಮ್ಮನೆ ಮೊಬೈಲ್ ನೋಡೋದು, ಮೇಲ್ಗಡೆ ನೋಡೋದು, ಹೋಗೋದಾಗೈತಿ. ಇದು ನದಿ ಬಂದುಬಿಟ್ಟು ಭದ್ರಾವತಿ ರೀ. ಈ ಕಡೆ ಆಂಜನೇಯ ಟೆಂಪಲ್ ಐತಿ, ಅಂದ್ರೆ ಅಂಜನಾದ್ರಿ ಬೆಟ್ಟ. ಆ ಕಡೆ ಬೆಟ್ಟಗಳು ಏನು ಕಾಣ್ತಾವಲ್ಲ, ಅಲ್ಲಿ ಹಂಪಿ ಐತಿ. ನಾನು ಇವಾಗ ಮೇಲ್ಗಡೆ ಹೋದ್ನಿ ಅಂತಂದ್ರೆ ತೋರಿಸ್ತಾನೆ ಅದನ್ನ ಹಂಪಿ ಯಾವ ಥರ ಅಂತ. ನಮ್ದ್ರೊಳಗೆ ಒಂದು ಸ್ವಲ್ಪ ಕಾಣ್ತಿರ್ತೈತಿ. ನಮ್ಮ ಏಕಲವ್ಯ ಏನತನು. ಬನ್ರಿ ಮೇಲ್ಗಡೆ ಹೋಗೋಣ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಫ್ರೆಂಡ್ಸ್, ಇವಾಗ ಒಂದು ಅರ್ಧ ಬೆಟ್ಟ ಹತ್ತೀವಿ ಮೇಲ್ಗಡೆ. ಫುಲ್ಲು ಸುಸ್ತಾಗತ್ತೈತಿ. ಆದರೂ ಕುಂದ್ರಾಕೆ ಬರಲ್ಲಲ್ರಿ, ನಡಿಲೇಬೇಕು. ನಡ್ಯಾಕತ್ತೀವಿ. ನಮ್ಮ ಜೊತೆ ಇದ್ದವರು ಒಂದಷ್ಟು ಜನ ಹಿಂದದಾರು, ಒಂದಷ್ಟು ಜನ ಮುಂದ್ಗಡೆ ಹೋಗ್ಯಾರು. ನಾವಿಬ್ಬರು ಮಾತ್ರ ಆಜು ಬಾಜು ಕೂಡಿ ಹೊಂಟ್ಬಿಟ್ವಿ. ಸುಸ್ತಾದ್ರೂ ಒಂದು ಸ್ಟೆಪ್ ನಾವು ನಿಂತೀವಪ್ಪ ಅಂತಂದ್ರೆ ಮತ್ತು ಹೆಚ್ಚಿನ ರೀತಿಯಿಂದ ಸುಸ್ತಾಗ್ತೈತೆ ಅಂತ ಕಾಸ. ಅಗರ್ಕ ಒಂದೈತಿ ಹೊಂಟೇವಿ. ಇದು ಈ ಕಲ್ಲು ಬಂಡೆ ನೋಡ್ರಿ ಯಾವ ಥರ ಐತೆ ಅಂತ ಕಾಸ. ಅದು ನಾವು ಅಲ್ಲಿ ನೋಡ್ತಿದ್ದೀವಿ, ಆದರೂ ಇಲ್ಲಿದು ಒಂಥರ ವೆರೈಟಿ ಬೇರೆ ಇದೆ. ಇದರಿಂದ ಬಂದು ಮೇಲ್ಗಡೆ ಹೋಗೋಣ. ಇವಾಗ ನಮ್ಮ ಒಂದು ಸಣ್ಣದಾದ ಒಂದು ನದಿ ತೋರಿಸ್ತಾನೆ. ಇದು ನದಿ ಬಂದುಬಿಟ್ಟು ಅಂಜನಾದ್ರಿ ಬೆಟ್ಟ ಮತ್ತು ಈ ಕಡೆ ಹಂಪಿ ಎರಡೂ ನಡ್ಕ ಹಾದೋಗೈತಿ ಭದ್ರಾ ನದಿ ಅಂತ ಕಸ. ಇವಾಗ ಇಲ್ಲಿ ಭದ್ರಾ ಡ್ಯಾಮ್ ಅಂತವಲ್ಲ, ಮುನ್ರಾಬಾದ್ ಅಂತ ಕಸಿ ಲೋಕಲ್ ಅಂತಾರು. ಬನ್ನಿ ಮೇಲ್ಗಡೆ ಹೋಗೋಣ. ಫೈನಲಿ ಮೇಲ್ಗಡೆ ಬಂದೀವಿ. ಅಂಜನಾದ್ರಿ ಟೆಂಪಲ್ ಹತ್ರ ಪೂರ ಬಂದು ಇವಾಗ ದರ್ಶನಕ್ಕೆ ಹೋಗ್ಬೇಕ್ರಿ. ಇಲ್ಲಿ ಬಂದುಬಿಟ್ಟು ಅಂಜನಾದ್ರಿ ಟೆಂಪಲ್ ಅಂತ ಕಸ್ ಬೋರ್ಡ್ ಹಾಕಿ ಈ ಕಡೆ ಹೊಂಟಿವಲ್ಲ, ಇದು ಇಲ್ಲಿಂದ ಮುಂದ್ಗಡೆ ಎಂಟ್ರನ್ಸ್. ಇಲ್ಲಿ ಈ ಕಡೆ ಹೋಗೋದು. ಇಲ್ಲಿಂದ ಬರೀ ತೋರಿಸ್ತಾನೆ ನೋಡೋದು ಯಾವ ಕಾಲದ ಗಿಡ ಆಯಿತು ಅಂತ ಕಸ್ ನಮ್ಗೆ ಗೊತ್ತಿಲ್ಲ. ಇಲ್ಲಿಂದ ಒಳಗಡೆ ಹೋಗೋದು. ಇಲ್ಲಿ ಒಳಗಡೆ ನಾವು ದರ್ಶನಕ್ಕೆ ಹೊಂಟೀವಿ ಅಂತಂದ್ರೆ ಅಲ್ಲಿ ಒಳಗಡೆ ಅಂತ ಮೊಬೈಲ್ ಅಲೌ ಇಲ್ಲ.
ಇವ್ರಿ ಇಲ್ಲಿ ಮೊಬೈಲ್ ಅಂದರೆ ಅಲೌಡ್ ಇಲ್ಲ. ನಾವು ದರ್ಶನ ಮಾಡ್ಕೊಂಡು ಇವಾಗ ಬಂದ್ ಮಾಡ್ತೇವೆ ರೀ. ಇದು ಬಂದುಬಿಟ್ಟು ಇಲ್ಲಿ ದೇವಸ್ಥಾನದಲ್ಲಿ ಕಾಯಿ ಹೊಡೆದಿರ್ತಾರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಅದು ಶಕ್ತಿ ಬೇರೆ ತೆಂಗಿನಕಾಯಿದ್ದು ಒಳಗಿಂದ ಅದನ್ನು ಬೇರೆ ಮೇಲ್ಗಡೆಯಿಂದ ಈ ಥರ ವ್ಯೂ ನೋಡೋದು ಒಂಥರ ಮಜಾ ರೀ. ಎರಡೂ ಕಣ್ಣು ಸಾಲೋಂಗಲ್ಲ, ಬೆಟ್ಟ ಗುಡ್ಡ ಕಲ್ಲುಗಳು ಬರೀ ಮತ್ತು ಇಲ್ಲೊಂದು ಏನೋ ವ್ಯೂ ಐತಿ ಬರೀ ತೋರಿಸ್ತಾನೆ. ಇದು ಲೆಫ್ಟ್ ಸೈಡ್ ಬರ್ತೈತೆ ರೀ. ಇಲ್ಲೆಲ್ಲರೂ ಜನ ಅದು ಹಂಗೈತಿ ಇದು ಹಂಗೈತಿ ಅಂತ ಮಾತಾಡ್ತಾರೆ. ಯಾಕಂದ್ರೆ ಮಳೆಯಾಗಿ ಹೋಗೈತಿಲ್ಲ. ನಾವು ಆಲ್ಮೋಸ್ಟ್ ನೋಡೇವಿ. ಈಗ ನಾವು ಜನರನ್ನು ತೋರ್ಸತ್ತೇವೆ ಯಾರ್ಯಾರು ಏನೋ ಮಾಡ್ತಾರೆ ಅಂತ ಕಾಸ. ಅವರು ಪಾಪ ಸುಸ್ತಾಗಿ ಕೆಳಗಡೆಯಿಂದ ಮೇಲ್ಗಡೆ ಬಂದಾರು. ಇದು ಬಂದುಬಿಟ್ರಿ ಈ ಕಡೆದ ಲೆಫ್ಟ್ ಸೈಡ್. ಇವಾಗ ದೇವಸ್ಥಾನಕ್ಕೆ ಇದು ಗಂಗಾವತಿ ಕಡೆ ಹೋಗ್ತೈತೆ ರೋಡು. ಆ ರೋಡ್ ರೀ. ಹಳ್ಳಿ ಮುಖಾಂತರ ಕೊಪ್ಪಳ ಟು ಗಂಗಾವತಿ ರೋಡ್ ರೀ ಇದು. ಅಂದ್ರೆ ಇನ್ನೊಂದು ಐತಿ ಇದು ಈ ಕಡೆದ್ದು. ಇಲ್ಲಿ ಬಂದುಬಿಟ್ಟು ಇದು ಊಟ ದೇವಸ್ಥಾನ ಐತ್ರಿ. ಇಲ್ಲೆಲ್ಲ ಬೋರ್ಡ್ ಬರೆದು ಬಿಟ್ಟಾರ ಆಲ್ಮೋಸ್ಟ್. ಇಲ್ಲೆಲ್ಲ ಊಟ ಎನಿ ಟೈಮ್ ಇಲ್ಲಿ ಊಟ ಇರ್ತದೆ ರೀ. ಇದು ನೀರು ಕೈ ತೊಳ್ಕೊಂಡು ಕಾಸು ನೀರು ಕುಡಿಸ್ತಾಳೆ. ಇಲ್ಲೇನು ನಾನು ತೋರ್ಸಾಕೊಂಡಂತಂದ್ರೆ ಈಗ ಬೆಟ್ಟದ ಈ ಕಡೆ ಬಾಜು ರೀ ಹನುಮಂತ ದೇವ್ರ ಹಿಂದ್ಗಡೆ. ಇಲ್ಲಿಂದ ನಾವು ವ್ಯೂ ನೋಡೋಕೆ ಭಾರಿ ಸುಂದರವಾಗಿ ಕಾಣ್ತೈತೆ ರೀ. ಹೊಳ್ಳಿ ನದಿ, ಈ ನದಿ ಪಕ್ಕದಲ್ಲಿ ಇವಾಗ ನಾನು ಝೂಮ್ ಮಾಡಿ ತೋರ್ಸತ್ತೇನೆ ನೋಡ್ರಿ. ಇದು ಝೂಮ್ ಮಾಡಿ ಕಾಸು ತೋರಿಸೋದ್ರ ಮುಖಾಂತರ ಇದು ನದಿ ಎಷ್ಟು ದೊಡ್ಡದೈತೆ ಅಂತ ಕಾಸು ನಾನು ತೋರಿಸ್ತಿರ್ತೇನೆ. ಹೊಳ್ಳಿ ಅದೇ ರೀತಿ ಇವಾಗ ಹಂಗೆ ಸ್ವಲ್ಪ ಮುಂದಗಡೆ ಹೋಗಿ ಕಾಸ ನಮ್ದು ಹಂಪಿ ವಿರೂಪಾಕ್ಷ ದೇವಸ್ಥಾನ ಇಲ್ಲಿಂದ ಕಾಣ್ತೈತೆ ರೀ ಮೇನ್. ಎಲ್ಲಿಂದನೂ ನಾವು ನೋಡ್ಬೇಕಂತಂದ್ರೆ ಆಗೋಲ್ಲ. ಆದ್ರೆ ಇಲ್ಲಿಂದ ಹಂಪಿ ವಿರೂಪಾಕ್ಷ ದೇವಸ್ಥಾನ ಪೂರ ಕಳಸ್ ಕಾಣ್ತೈತಿ. ಇವಾಗ ಸ್ವಲ್ಪ ತೋರಿಸ್ತಾನೆ ಬನ್ರಿ ಹೋಗೋಣ. ನಾನು ಇವಾಗ ಮುಂಚೆ ಇದೆಯಲ್ಲ ಆ ಥರ ಇಲ್ಲಿ ಹಂಪಿ ವಿರೂಪಾಕ್ಷ ದೇವಸ್ಥಾನ ಕಾಣ್ತೈತೆ ರೀ. ಒಂದು ಸ್ವಲ್ಪ ನಮ್ಮ ಕ್ಯಾಮ್ರಾ ಒಳಗೆ ಸ್ವಲ್ಪ ಬರತ್ತೆ ಇಲ್ಲಿ. ಲೆಫ್ಟ್ ಸೈಡ್ ಕಾಣತ್ತಲ್ಲ ದೊಡ್ಡ ಗೋಪುರ ಇದೆ ಹಂಪಿ ವಿರೂಪಾಕ್ಷ ದೇವಸ್ಥಾನ ಇದೆಲ್ಲ. ಹಂಪಿ ಈ ಗುಡ್ಡದ ಬಾಜು ಬರ್ತೈತೆ ರೀ. ಇವಾಗ ನಾವು ರೌಂಡ್ ಹೊಡೆದು ಹೋಗ್ಬೇಕು. ಒಂದು 25 ಕಿಲೋಮೀಟ್ರ್ ಆಗ್ತೈತಿ ಹಂಪಿ ಈ ಅಂಜನಾದ್ರಿ ಬೆಟ್ಟದಿಂದ. ಆಲ್ಮೋಸ್ಟ್ ಎಲ್ಲರೂ ಬಂದು ಕಾಸೊಮ್ಮೆ ನಮ್ಮ ಆಂಜನೇಯನ ದರ್ಶನ ಪಡ್ಕೊಳ್ಳಿ. ಹಂಪಿಗೆ ಬಂದರೆ ನಮ್ಮ ಅಂಜನಾದ್ರಿ ಟೆಂಪಲ್ಗೆ ಬನ್ನಿರಿ. ಒಳ್ಳೆ ಅಂಜನಾದ್ರಿ ಟೆಂಪಲ್ಗೆ ಬಂದ್ರೆ ಹಂಪಿಗೆ ಹೋಗಿ. ಯಾಕಂತಂದ್ರೆ ಎರಡು ಆಜು ಬಾಜು ಅದಾವೆ, ಅದು ನೋಡು ಅಂಥದ್ದು ಐತಿ ಹಂಪಿ. ಒಂದಿನ ಫುಲ್ಲು ಒನ್ ಡೇ ಆಗ್ತೈತೆ ರೀ ಹಂಪಿ ನೋಡೋದಕ್ಕೆ. ಹಾಗೆ ನಮ್ಮ ಅಂಜನಾದ್ರಿ ಬೆಟ್ಟಕ್ಕೆ ಬೆಳಗ್ಗೆ ಬರಬೇಕು. ಯಾಕಂತಂದ್ರೆ ಬೆಳಿಗ್ಗೆ ಬಂದ್ರೆ ಸುಸ್ತಾಗೋದಿಲ್ಲ. ನೀವು ಮಧ್ಯಾಹ್ನ ಮೇಲೆ ಬಂದ್ರೆ ಬೆಟ್ಟ ಹತ್ತೋಕೆ ಸುಸ್ತಾಗ್ತೈತಿ. ಇದು ಬಂದುಬಿಟ್ಟು ಏನಪ್ಪ ಅಂತಂದ್ರೆ ನಾವು ಬರೋ ರೋಡ್ ರೀ. ಇದು ಮೇನ್ ಕೊಪ್ಪಳದಿಂದ ಬರ್ತೀವಲ್ಲ ಅದು ಮೇನ್ ರೋಡ್. ಈ ರೋಡಿಂದ ನಾವಲ್ಲಿ ಬಂದು ಪಾರ್ಕಿಂಗ್ ಮಾಡಿ ಕಾಸು ಇಲ್ಲಿ ಮೇಲ್ಗಡೆ ಬಂದಿರ್ತೀವಿ. ಈ ಕಡೆ ಮತ್ತು ನಾನು ತೋರ್ಸತ್ತೇನೆ ರೀ ಹಂಪಿ ವಿರೂಪಾಕ್ಷ ದೇವಸ್ಥಾನ. ಬನ್ನಿರಿ ಎಲ್ಲರೂ ಬಂದು ಒಮ್ಮೆ ನೋಡ್ಕೊಂಡು ಹೋಗ್ರಿ ಹಂಪಿ ವಿರೂಪಾಕ್ಷ ದೇವಸ್ಥಾನ ಹಾಗೂ ಅಂಜನಾದ್ರಿ ಟೆಂಪಲ್.